ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ತಮಿಳುನಾಡಿನಲ್ಲಿ ಕ್ಷಿಪ್ರ ರಾಜಕೀಯ ಕ್ರಾಂತಿ ನಡೀತಾ ಇದೆ. ಅಲ್ಲಿ ದಳಪತಿ ವಿಜಯ್ ಕೊಟ್ಟಿರ್ತಕ್ಕಂಥ ಹೊಡೆತಕ್ಕೆ ಅಲ್ಲಿನ ಮೂಲಭೂತವಾದಿ ಮತ್ತು ಪಾರಂಪರಿಕ ಪಕ್ಷಗಳೇ ಒಡೆದು ಹೋಳಾಗ್ಬಿಡ್ತಾ ಇವೆ. ಈಗಾಗಲೇ DMK ತನ್ನ ಅಸ್ತಿತ್ವವನ್ನು ಹುಡುಕಾಡ್ಕೊಳ್ಳೋ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಈಗ AIADMK ಪಕ್ಷವು ಕೂಡ ಹೋಳಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ವ್ಯಕ್ತವಾಗಿವೆ. ಹಾಗಾದರೆ ಏನಾಗ್ತಾ ಇದೆ ತಮಿಳುನಾಡಿನಲ್ಲಿ? ಯಾಕೆ ಈ ತರಹದ ಪರಿಸ್ಥಿತಿ ನಿರ್ಮಾಣವಾಗಿದೆ? ಅಲ್ಲಿರ್ತಕ್ಕಂಥ DMK ಮತ್ತು AIADMK ಪಕ್ಷದ ಭವಿಷ್ಯ ಏನು? ಈ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ತಮಿಳುನಾಡು ರಾಜಕಾರಣದಲ್ಲಿ ಯಾವಾಗ ಪಂಚ ರಾಜ್ಯಗಳ ಒಂದು ಚುನಾವಣೆ ನಡೆದು ಮತದಾನ ನಡೆದು ತಮಿಳುನಾಡಿನಲ್ಲೂ ಮತದಾನ ನಡೆದು ಮೊನ್ನೆಯಷ್ಟೇ ಇದರ ತೀರ್ಪು ಬಂತು, ಆಗಿನಿಂದಲೂ ಕೂಡ ದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆಗಳು ನಡೀತಾ ಇವೆ. ಅದರಲ್ಲೂ ಕೂಡ ದಳಪತಿ ವಿಜಯ್, ಚಿತ್ರನಟ ವಿಜಯ್, ಸೂಪರ್ ಸ್ಟಾರ್ ವಿಜಯ್ ಸ್ಥಾಪಿಸಿದ್ದ ತಮಿಳಿಗ ವೆಟ್ರಿ ಕಳಗಂ ಅಂದರೆ TVK ಪಕ್ಷ ಸ್ಥಾಪಿಸಿದ ಒಂದು ದೊಡ್ಡ ಒಂದು ಧ್ವಜ ಇದೆಯಲ್ಲ, ಅದರಲ್ಲೂ ಕೂಡ ಯಶಸ್ಸಿನ ಧ್ವಜ ಇದೆಯಲ್ಲ, ಆ TVK ಪಕ್ಷ ಗಳಿಸಿದ ಒಂದು ಶಾಸಕರ ಸ್ಥಾನಗಳಿದ್ದಾವಲ್ಲ, ಅದು ದೊಡ್ಡ ಮಟ್ಟದಲ್ಲಿ ತಮಿಳುನಾಡು ರಾಜಕಾರಣದ ಬುಡವನ್ನೇ ಅಲ್ಲಾಡಿಸಿ ಬಿಡ್ತಾ ಇವೆ. ಈಗಾಗಲೇ ಅಲ್ಲಿ ಕಳೆದ 5-6 ದಶಕಗಳಿಂದಲೂ ಕೂಡ ಕೇವಲ DMK ದ್ರಾವಿಡ ಮುನ್ನೇತ್ರ ಕಳಗಂ ಅಥವಾ ಅದು ಕರುಣಾನಿಧಿಯವರ ನೇತೃತ್ವದ ದ್ರಾವಿಡ ಮುನ್ನೇತ್ರ ಕಳಗಂ DMK ಅಥವಾ MGR ಅವರ ನೇತೃತ್ವದ MG ರಾಮಚಂದ್ರನ್ ತಮಿಳಿನ ಸೂಪರ್ ಸ್ಟಾರ್ ಅವರ ನೇತೃತ್ವದ AIADMK ಅಂದರೆ ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷಗಳದ್ದೇ ಅಂದರೆ DMK ಅಥವಾ AIADMK ಪಕ್ಷದ್ದೇ ಒಂದು ರೀತಿಯ ಪಾರುಪತ್ಯ ಇರ್ತಿತ್ತು. ಒಂದು ಬಾರಿ ಅವರು ಆಡಳಿತವನ್ನು ನಡೆಸಿದರೆ ಇನ್ನೊಮ್ಮೆ ತಮಿಳುನಾಡಿನ ಜನ ಇವರಿಗೆ ಆಡಳಿತವನ್ನು ಕೊಡ್ತಾ ಇದ್ರು. DMKಗೆ ಒಂದು ಬಾರಿ, AIADMKಗೆ ಒಂದು ಬಾರಿ. ಒಮ್ಮೆ ಕರುಣಾನಿಧಿ ಮುಖ್ಯಮಂತ್ರಿ ಆದರೆ ಇನ್ನೊಮ್ಮೆ ಜಯಲಲಿತಾ ಮುಖ್ಯಮಂತ್ರಿ ಆಗ್ತಾ ಇದ್ರು. ಇದೇ ಪರಿಸ್ಥಿತಿ ಮುಂದುವರೆದಿತ್ತು. ಆದರೆ ಈಗ ಸದ್ಯಕ್ಕೆ 2026ರ ಚುನಾವಣೆ ಇದೆಯಲ್ಲ, ಅದು ದೊಡ್ಡ ಮಟ್ಟದ ಹೊಡೆತವನ್ನ DMK ಮತ್ತು AIADMKಗೂ ಕೂಡ ಕೊಟ್ಟುಬಿಟ್ಟಿದೆ. ವಿಜಯ್ ಅವರ TVK ಪಕ್ಷದ ಅಭೂತಪೂರ್ವ ಯಶಸ್ಸು ಈಗ DMK, ಅದರಲ್ಲೂ ಈಗ MK ಸ್ಟಾಲಿನ್ ಮುನ್ನಡೆಸ್ತಾ ಇರತಕ್ಕಂಥ DMK ಪಕ್ಷ, ಯಾಕಂದರೆ ಕರುಣಾನಿಧಿ ಅವರು ಈಗ ಸದ್ಯಕ್ಕೆ ಇಲ್ಲ, ಸ್ಟಾಲಿನ್ ಅವರು ನಡೆಸ್ತಾ ಇರತಕ್ಕಂಥ DMK ಪಕ್ಷಕ್ಕೆ ದೊಡ್ಡ ಹೊಡೆತ ಬಿದ್ದುಬಿಟ್ಟಿದೆ. ಆಯಿತಾ, ಆಡಳಿತಾರೂಢ ಪಕ್ಷವಾಗಿತ್ತು, 5 ವರ್ಷಗಳ ಕಾಲ ಅದು ಆಡಳಿತವನ್ನು ಕೂಡ ನಡೆಸಿತ್ತು, ಆದರೆ ಅದು ಸೋತು ಸುಣ್ಣವಾಗಿದೆ. ಈಗಾಗಲೇ 2 ಅವಧಿಯ ಹಿಂದೆ ಆಡಳಿತವನ್ನು ನಡೆಸ್ತಾ ಇರತಕ್ಕಂಥ AIADMK ಪಕ್ಷ ಇದೆಯಲ್ಲ, ಅದಕ್ಕೆ DMK ಪಕ್ಷಕ್ಕಿಂತಲೂ ದೊಡ್ಡ ಹೊಡೆತ ಬಿದ್ದುಬಿಟ್ಟಿದೆ. ಇವತ್ತಿನ ಬಹಳ ದೊಡ್ಡ ತಮಿಳುನಾಡಿನ ರಾಜಕಾರಣದ ಕ್ಷಿಪ್ರ ಕ್ರಾಂತಿ ಅಂದರೆ ಸುಮಾರು 49 ಶಾಸಕರಲ್ಲಿ ಈಗ 35 ಜನ AIADMK ಶಾಸಕರು, ಅಂದರೆ ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ಅನ್ನುವಂಥದ್ದು. ಅದನ್ನು ಸರಳವಾಗಿ ಹೇಳಬೇಕಂದ್ರೆ ಜಯಲಲಿತಾ ಪ್ರತಿನಿಧಿಸ್ತಾ ಇರತಕ್ಕಂಥ ಪಕ್ಷ ಅಥವಾ MGR ಅವರು ಕೊಟ್ಟಿರ್ತಕ್ಕಂಥ ಪಕ್ಷದ ಶಾಸಕರಿದ್ದಾರಲ್ಲ, ಅವರು ಸುಮಾರು 35 ಜನ ಶಾಸಕರು, ಅಂದರೆ ತಮ್ಮ ಒಟ್ಟಾರೆ ಶಾಸಕರ 2/3 ಭಾಗದಷ್ಟು ಅಂದರೆ 2/3 ಭಾಗದಷ್ಟು ಶಾಸಕರು ಈಗ TVK ಪಕ್ಷಕ್ಕೆ ಬಹಿರಂಗ ಬೆಂಬಲವನ್ನು ಕೊಡಲಿಕ್ಕೆ, ಎಲ್ಲ ರೀತಿಯ ಬೆಂಬಲವನ್ನು ಕೊಡಲಿಕ್ಕೆ ತಯಾರಾಗಿಬಿಟ್ಟಿದ್ದಾರೆ. ಅಲ್ಲದೆ AIADMK ಪಕ್ಷವನ್ನು ಒಡೆದು TVK ಸೇರ್ಪಡೆಯಾಗಲಿಕ್ಕೂ ಕೂಡ ಈಗ ತುದಿಗಾಲಲ್ಲಿ ನಿಂತು ಬಿಟ್ಟಿದ್ದಾರೆ. ಅಂತಹ ಒಂದು ಪರಿಸ್ಥಿತಿ ಈಗ ತಮಿಳುನಾಡಿನಲ್ಲಿ ನಿರ್ಮಾಣವಾಗಿದೆ. ಈಗಾಗಲೇ ನೋಡಿ, ಕಳೆದ 4-5 ದಶಕಗಳಿಂದಲೂ ಕೂಡ ಅಧಿಕಾರದ ರುಚಿಯನ್ನು ಕಂಡಿರ್ತಕ್ಕಂಥ DMK ಮತ್ತು AIADMKಯ ಶಾಸಕರುಗಳು ಈಗ ಶತಾಯಗತಾಯ ಅಧಿಕಾರ ಆಡಳಿತ ಬಿಟ್ಟು ಇರಲಿಕ್ಕೆ ತಯಾರಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇತ್ತ ಕಡೆ ಏನಾಯಿತು, DMK ಪಕ್ಷದೊಂದಿಗೆ ಕಾಂಗ್ರೆಸ್ ಪಕ್ಷ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡಿತ್ತು ಸಂಸತ್ ಚುನಾವಣೆಯಲ್ಲಿ. ಆದರೆ ಈಗ ಯಾವಾಗ TVK ವಿಜಯ್ ಅವರ ಪಕ್ಷಕ್ಕೆ ಬಹುಮತ ಬಂತೋ, ಕಾಂಗ್ರೆಸ್ಸಿನಿಂದ ಗೆದ್ದು ಬಂದಿರತಕ್ಕಂಥ 5 ಜನ ಕಾಂಗ್ರೆಸ್ ಶಾಸಕರು ಈಗ ಹೈಕಮಾಂಡ್ನ ಒಂದು ಬೆಂಬಲದೊಂದಿಗೆ TVK ಪಕ್ಷಕ್ಕೆ ತಮ್ಮ ಬಹಿರಂಗ ಬೆಂಬಲವನ್ನು ಸೂಚಿಸಿಬಿಟ್ಟಿದ್ದಾರೆ. ಅಲ್ಲೊಂದು
ಹೊಂದಾಣಿಕೆ ನಡೆದಿದೆ ಅನ್ನುವಂಥದ್ದು. ಕಾಂಗ್ರೆಸ್ ಪಕ್ಷಕ್ಕೆ 1 DCM ಸ್ಥಾನವನ್ನು ಕೊಡಬೇಕು ಮತ್ತು 2 ಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನುವಂಥದ್ದು. ಇದ್ರ ಜೊತೆಗೆ ಈಗಾಗಲೇ 108 ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥ TVKಗೆ ಇನ್ನು 10 ಸ್ಥಾನಗಳ ಅವಶ್ಯಕತೆ ಇತ್ತು. 118 ಯಾರು ನಂಬರ್ ಗೆಲ್ತಾರೋ ಅದು ಮ್ಯಾಜಿಕ್ ನಂಬರ್. ಹಾಗಾಗಿ ಈಗ ವಿಜಯ್ ಅವರಿಗೆ 108 ಸ್ಥಾನಗಳ ಜೊತೆಗೆ 5 ಶಾಸಕರ ಕಾಂಗ್ರೆಸ್ ಸಪೋರ್ಟ್, ಜೊತೆಗೆ ಇನ್ನುಳಿದ ಪಕ್ಷಗಳಂತೆ PMK ಪಕ್ಷ ಕೂಡ 4 ಒಂದು ಶಾಸಕರನ್ನ ಗೆದ್ದಿದೆ, ಅದು 4 ಜನರ ಸಪೋರ್ಟ್. VCK ಅನ್ನುವಂಥ ಪಕ್ಷ 2, JUML ಅನ್ನುವಂಥ ಪಕ್ಷ 2, CPI 2 ಮತ್ತು CPIM ಅನ್ನುವಂಥ ಎಡಪಕ್ಷಗಳು, ಒಟ್ಟಾರೆ 4. ಹಾಗಾಗಿ ಅಂದರೆ 108 ಸ್ಥಾನಗಳು ಗೆದ್ದಿರ್ತಕ್ಕಂಥ TVK ಮತ್ತು ಕಾಂಗ್ರೆಸ್, JUML ಮತ್ತು PMK ಇವೆಲ್ಲವೂ ಸೇರಿ, ಎಡಪಕ್ಷಗಳು ಸೇರಿ 17 ಸ್ಥಾನಗಳು, ಒಟ್ಟು 225 ಸ್ಥಾನಗಳು ಈಗ TVKಯ ವಿಜಯ್ ಅವರಿಗೆ ಸಿಗುವಂಥದ್ದಿದೆ. ಹಾಗಾಗಿ ಇವತ್ತಾಗಲೇ ಅವರು ಹೋಗಿ ರಾಜ್ಯಪಾಲರಿಗೆ ಒಂದು ಸರ್ಕಾರವನ್ನು ರಚನೆಯ ಬಗ್ಗೆ ಒಂದು ಅಧಿಕೃತ ಮಾಹಿತಿಯನ್ನು ಕೊಟ್ಟು ವಿಜ್ಞಾಪನೆಯನ್ನು ಕೂಡ ಸಲ್ಲಿಸಿಬಿಟ್ಟಿದ್ದಾರೆ. ಆದರೆ ಇಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಅದಲ್ಲ. ಈಗ 2-3 ದಿನಗಳಿಂದಲೂ ಕೂಡ ವಿಜಯ್ ಸರ್ಕಾರ ರಚಿಸ್ತಾರೆ, ವಿಜಯ್ ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ಅನ್ನುವಂಥ ಚರ್ಚೆ ಇತ್ತು, ಅದಲ್ಲ. ಆದರೆ ಇವತ್ತು AIADMKಯ ಜಯಲಲಿತಾ ಪಾರ್ಟಿಯ ಬಹಳಷ್ಟು ನಾಯಕರು, ಸುಮಾರು 35 ಜನ ಶಾಸಕರು ನಮಗೆಲ್ಲ ಅಧಿಕಾರ ಕೊಡಲಿ ಬಿಡಲಿ, ನಾವು ಬಹಿರಂಗವಾಗಿಯೇ ಒಂದು ಸಪೋರ್ಟನ್ನು ಮಾಡ್ತೀವಿ TVKಗೆ ಅಂತಂದೇಳಿ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ AIADMK ಪಕ್ಷ ಒಡೆದು ಹೋಗಿದೆ, ಅಕ್ಷರಶಃ ಒಡೆದೋಗಿರ್ತಕ್ಕಂಥ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು. ಈಗಾಗಲೇ ಆ ಪಕ್ಷ ಒಡೆದು ಹೋಗಿತ್ತು. ಯಾವಾಗ ಜಯಲಲಿತಾ ಅವರು ಅಸುನಿಗಿದ್ರೋ ಅವಾಗಲೇ ಆ ಪಕ್ಷ ಒಡೆದಿತ್ತು. ಅಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ O ಪನ್ನೀರ್ಸೆಲ್ವಂ ಅವರ ಹೆಸರು ಕೇಳಿ ಬಂದಿತ್ತು ಮತ್ತು ಪಳನಿಸ್ವಾಮಿ ಹೆಸರು ಕೇಳಿ ಬಂದಿತ್ತು, ಶಶಿಕಲಾ ಹೆಸರು ಕೇಳಿ ಬಂದಿತ್ತು. ಆದರೆ O ಪನ್ನೀರ್ಸೆಲ್ವಂ ಅವರು AIADMKಯ ಮುಖ್ಯಮಂತ್ರಿ ಆಗಿದ್ರು ಅವತ್ತು ಜಯಲಲಿತಾ ಅಸುನಿಗಿದಾಗ. ಆದರೆ ಅದೇ O ಪಳನಿಸ್ವಾಮಿ ಈಗ AIADMKಯನ್ನು ತ್ಯಜಿಸಿ ಚುನಾವಣೆಗೂ ಮುನ್ನ DMK ಪಕ್ಷವನ್ನು ಸೇರ್ಕೊಂಡ್ಬಿಟ್ರು. ಜಯಲಲಿತಾ ಅವರ ಆಪ್ತೆ ಶಶಿಕಲಾ ಇದ್ದಾರಲ್ಲ, ಅವರು ಕೂಡ ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. ಈಗಿರ್ತಕ್ಕಂಥ ಪಳನಿಸ್ವಾಮಿ ಇದ್ದಾರಲ್ಲ, ಅವರ ಬೆಂಬಲಿಗರು ಅವರ ದುರಹಂಕಾರ ಅಥವಾ ಒಂದು ರೀತಿಯ ಭ್ರಷ್ಟಾಚಾರ ಅಥವಾ ಈ ಒಂದು ರೀತಿಯ ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದ ಗುಣದಿಂದ ಈಗ ಸುಮಾರು 35 ಜನ ಶಾಸಕರು O ಪನ್ನೀರ್ಸೆಲ್ವಂನಂತೆ ಈ ಪಳನಿಸ್ವಾಮಿ ಅವರನ್ನು ಬಿಟ್ಟು TVK ಪಕ್ಷಕ್ಕೆ ಸಪೋರ್ಟ್ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ತಮಿಳುನಾಡಿನ ಕ್ಷಿಪ್ರ ರಾಜಕಾರಣಕ್ಕೆ ಒಂದು ಕೈಗನ್ನಡಿಯಾಗಿದೆ. ಇದೇನು ಸೂಚಿಸ್ತಾ ಇದೆ ಅಂತಂದರೆ, ಖಂಡಿತವಾಗಿ ದಳಪತಿ ವಿಜಯ್, ಇಳೆಯ ದಳಪತಿ ವಿಜಯ್ ಅವರ ಪಕ್ಷ TVK ಕೊಟ್ಟಿರ್ತಕ್ಕಂಥ ಬಿರುಗಾಳಿಯಂಥ ಹೊಡೆತಕ್ಕೆ ಅಲ್ಲಿನ ರಾಜಕೀಯ ಪಕ್ಷಗಳು, ಒಂದು ರೀತಿಯ ಹಳೆಯ ಪಕ್ಷಗಳು, ಬೇರುಗಳನ್ನು ಇಳಿಸ್ಕೊಂಡು ನಿಂತಿರ್ತಕ್ಕಂಥ ಮರವಾಗಿ ಬೆಳೆದಿರತಕ್ಕಂಥ ಪಕ್ಷಗಳು ಬೇರುಗಳನ್ನೇ ಕಟ್ ಮಾಡಿಕೊಂಡು ಬೀಳೋವಂಥ ಪರಿಸ್ಥಿತಿಗೆ ಬಂದಿವೆ. ಪಕ್ಷಗಳೇ ಛಿದ್ರಗೊಳ್ತಾ ಇವೆ. ಇದು ಇಲ್ಲಿಗೆ ನಿಲ್ಲುತ್ತಾ ಅಥವಾ ಮತ್ತೆ ಮುಂದೆ ಕಂಟಿನ್ಯೂ ಆಗುತ್ತಾ ಪಕ್ಷದ ಒಡಕು? ಮತ್ತು ಈಗಾಗಲೇ ಕಾಂಗ್ರೆಸ್ TVKಗೆ ಸಪೋರ್ಟ್ ಮಾಡಿರೋದ್ರಿಂದ DMK, ಸ್ಟಾಲಿನ್ನ DMK ಮತ್ತು ಕಾಂಗ್ರೆಸ್ ನಡುವಿನ ಬಿರುಕು ಯಾವ ಮಟ್ಟಕ್ಕೆ ಬರುತ್ತೆ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಇದು ತಮಿಳುನಾಡು ರಾಜಕಾರಣದ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ TV.